ಇದೊಂದು ಒಳ್ಳೆಯ ಕಾರ್ಯಕ್ರಮ. ವಿಶೇಷವಾಗಿ ನಮ್ಮ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಬಾಬು ಮತ್ತು ಶಶಿ ಅವರ ಟೀಮ್ ಏನು ನಾನು ನೋಡ್ತಾ ಇದ್ದೀನಿ, ಅಬ್ಸರ್ವ್ ಮಾಡ್ತಾ ಬರ್ತಾ ಇದ್ದೀನಿ. ಯಾರಿಂದನೂ ಹೇಳಿಸ್ಕೊಳ್ಳದೆ ಅವ್ರದ್ದೇ ಆದಂಥ ರೀತಿಯಲ್ಲಿ ದಾಟಿಯಲ್ಲಿ ಕೋಲಾರ ನಗರವನ್ನು ಹಸಿರೀಕರಣ ಮಾಡೋದಕ್ಕೆ ಭಾಳ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಯಾಕೆ ಇವರು ಇವತ್ತೇನು ಈ ಕಾರ್ಯಕ್ರಮ ಮಾಡಿದ್ದಾರೆ, ಹಸಿರೀಕರಣ, ಕೋಲಾರ ಹಸಿರೀಕರಣ, ನಮ್ಮ ಸ್ಪಂದನ್ ಮತ್ತು ನಮ್ಮ ಅರವಿಂದ್ ಇವರೆಲ್ಲ ಸೇರಿ ಒಟ್ಟಿಗೆ ಒಂದು ಯೋಜನೆನ ರೂಪಿಸಿದ್ದಾರೆ. ಆ ಯೋಜನೆಯ ಮೂಲ ಉದ್ದೇಶ ಮತ್ತು ಅದರ ಅವಶ್ಯಕತೆ ಯಾಕೆ ಅಂದರೆ, ನಮಗೆ ಜನ್ಮ ಕೊಡೋದು ತಂದೆ ತಾಯಿ. ಒಂದು ಸರಿ ಜನ್ಮ ಕೊಟ್ಟಾದ ಮೇಲೆ ನಮ್ಮನ್ನು ಪೋಷಿಸ್ಕೊಂಡು ಹೋಗೋದು ಮದರ್ ಅರ್ತ್. ಜನ್ಮ ಕೊಡೋದು ತಾಯಿ ಆದರೂ ಕೂಡ ಜನ್ಮ ತಾಳಿದ ನಂತರ ನಮ್ಮನ್ನು ಪೋಷಿಸೋದು ಮದರ್ ಅರ್ಥಲ್ಲಿ ಭಾಳಷ್ಟು ಕಾಂಪೋನೆಂಟ್ಸ್ ಇರ್ತವೆ. ಅದರಲ್ಲಿ ವಿಶೇಷವಾಗಿ ಗಾಳಿ, ನೀರು ಮತ್ತು ಆಕಾಶ, ಇವು ಮೂರು ಸದೃಢವಾಗಿದ್ದರೆ ನಾವು ಮನುಕುಲ ಸದೃಢವಾಗಿರುತ್ತೆ. ಯಾಕೆ ಗಿಡಗಳ ಬಗ್ಗೆ ಅಷ್ಟು ನಾವು ವಿಶೇಷ ಕಾಳಜಿ ವಹಿಸಬೇಕು ಅಂದರೆ, ನಾವು ಮನುಷ್ಯ ಏನು ತ್ಯಾಜ್ಯ ವಸ್ತುಗಳನ್ನು ನಾವು ಈ ನಿತ್ಯ ಜೀವನದಲ್ಲಿ ಉತ್ಪಾದನೆ ಮಾಡ್ತೀವಿ, ಆ ಎಲ್ಲ ತ್ಯಾಜ್ಯ ವಸ್ತುಗಳನ್ನು ರೀಸೈಕಲ್ ಬಿನ್ ಥರ ಮಾಡೋದೇ ನಮ್ಮ ಪರಿಸರದಲ್ಲಿ ವಿಶೇಷವಾಗಿ ಮರಗಿಡಗಳು. ಆ ಮರಗಿಡಗಳು ನಾವು ಸರಿಯಾಗಿ ನೋಡಿಕೊಂಡು ಅವನ್ನ ಸದೃಢವಾಗಿ ಬೆಳೆಸಿದ್ರೆ ಮನುಷ್ಯನ ಆರೋಗ್ಯಕ್ಕೆ ಭಾಳ ಅನುಕೂಲವಾಗಿರುತ್ತೆ. ಸೈಂಟಿಫಿಕ್ಕಾಗಿ ಮಾತಾಡೋಕ್ಕೆ ಹೋದರೆ ಭಾಳಷ್ಟು ವಿಚಾರಗಳಿದ್ದಾವೆ. ಒಂದು ಮರ ಹಾಕಿದ್ರೆ ಆ ಮರದಿಂದ ನಿಮಗೆ ಬರೀ ಇದು ಮರದ ಥರ ಕಾಣುತ್ತೆ. GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಇಂದೇ ಕರೆ ಮಾಡಿ. ಆ ಮರ ನೀವೇನು ಪರಿಸರದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಂದರೆ ನೀವು ಸಫಕೇಷನ್ ಅಂತೀರಿ, ಅಂದರೆ ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆ ಅಂದರೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇದೆ ಅಂತ, ಹೊಗೆ ಇದೆ ಅಂತ. ಹೊಗೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್, ಬರೀ ಒಂದು ಸಣ್ಣ ಹೊಗೆ ಬಂದಿದ ತಕ್ಷಣ ನಾವು ಮೂಗು ಮುಚ್ಕೋತೀವಿ ಮತ್ತು ನಾವು ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಸೊ ಅದರಲ್ಲಿ ಕಾರ್ಬನ್ ಡೈಆಕ್ಸೈಡು ಮತ್ತು ಭಾಳಷ್ಟು ಈ ಥರ ವಿಷಪೂರಿತ ಅನಿಲಗಳಿರ್ತವೆ. ಆ ಅನಿಲಗಳನ್ನು ಎಳ್ಕೊಂಡು ಅದನ್ನು ಎಳ್ಕೊಳ್ಳೋದು ಅಷ್ಟೇ ಅಲ್ಲ, ಕಾರ್ಬನ್ ಡೈಆಕ್ಸೈಡ್ನ ಎಳ್ಕೊಂಡ ನಂತರ ಆ ಗಿಡಗಳಲ್ಲಿ ಒಂದು ಫೋಟೋಸಿಂಥಸಿಸ್ ಒಂದು ಪ್ರಕ್ರಿಯೆ ಆಗುತ್ತೆ. ಆ ಫೋಟೋಸಿಂಥಸಿಸ್ ಏನು ಅಂದರೆ, ಕಾರ್ಬನ್ ಡೈಆಕ್ಸೈಡ್ನ ಎಳ್ಕೊಂಡು ಭೂಮಿಯಿಂದ ನಾವೇನು ತ್ಯಾಜ್ಯ ವಸ್ತುಗಳನ್ನು ಭೂಮಿಗೆ ಸುರಿದಿರ್ತೀವಿ, ಆ ತ್ಯಾಜ್ಯ ವಸ್ತುಗಳನ್ನು ಮಿನರಲ್ಸ್ ಅಂತ ಹೇಳ್ತೀವಿ ನಾವು. ಬೇರೆ ಬೇರೆ ಮಿನರಲ್ಸ್, ಈಗ ಸಗಣಿ ಇರ್ಬೋದು, ಗಂಜಲ ಇರ್ಬೋದು, ಅದರಲ್ಲಿ ಅಮೋನಿಯಾ ಇರುತ್ತೆ. ಆ ಅಮೋನಿಯಾನ ಜಾಸ್ತಿ ವರ್ಷ ಅಲ್ಲೇ ಬಿಟ್ಟರೆ ಅದು ಸ್ಮೆಲ್ ಬರ್ತದೆ, ಗಲೀಜಾಗುತ್ತೆ. ಆ ಬೇರುಗಳ ಅಮೋನಿಯಾ ಮತ್ತು ಆ ಯುರಿನ್ ಏನಿರುತ್ತೆ ಅದನ್ನು ಎಳ್ಕೊಂಡು ನಾವು ಬಿಟ್ಟಂಥ ಕಾರ್ಬನ್ ಡೈಆಕ್ಸೈಡ್ನ ಎಳ್ಕೊಂಡು ಎರಡನ್ನೂ ಮಿಕ್ಸ್ ಮಾಡಿ ಉತ್ಪತ್ತಿ ಮಾಡೋದೇ ಗ್ಲೂಕೋಸ್. ಮನುಷ್ಯ ಸುಸ್ತಾದಾಗ ಏನು ಕೊಡ್ತೀವಿ ನಾವು? ಗ್ಲೂಕೋಸ್. ನಾವು ಗ್ಲೂಕೋಸ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗತ್ತಾ? ಯಾವುದೇ ಕಾರಣಕ್ಕೆ ಗ್ಲೂಕೋಸ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಬರಲ್ಲ. ನಾವು ಕೊಟ್ಟಂಥ ತ್ಯಾಜ್ಯ ವಸ್ತುಗಳನ್ನು ತನ್ನ ದೇಹದೊಳಗೆ ಎಳ್ಕೊಂಡು ನಮಗೆ ಬೇಕಾದಂಥ ಶಕ್ತಿ ಕೊಡುವಂಥ ವಸ್ತುಗಳನ್ನು ತಯಾರು ಮಾಡುತ್ತೆ. ಯಾವುವು? ಸಸ್ಯಗಳು. ನಿಮಗೆ ಈ ಸಣ್ಣ ಒಂದು ಎಕ್ಸ್ಪ್ಲನೇಷನ್ದ ನಿಮ್ಗೆ ಅರ್ಥ ಆಗಿರ್ಬೋದು, ಒಂದು ಮರ ಎಷ್ಟು ಕೆಲಸ ಮಾಡುತ್ತೆ ನಮಗೆ. ನಾವು ಯಾವತ್ತಾದರೂ ಮರಗಳ ಬಗ್ಗೆ ಗಮನ ಕೊಡ್ತೀವಾ? ಏನಾರ ಅಭಿವೃದ್ಧಿ ಮಾಡ್ಬೇಕಾದ್ರೆ ಆ ಮರ ಕಡಿ, ಈ ಮರ ಕಡಿ, ಆ ಕೊಂಬೆ ಕಡಿ, ಈ ಕೊಂಬೆ ಕಡಿ ಇರ್ತೀವಿ. ಆದರೆ ಇಷ್ಟು ನಮಗೆ ಕನಿಷ್ಠ ಜ್ಞಾನ ಇದ್ದರೆ ಮರಗಳು ಏನು ಮಾಡ್ತಾ ಇದ್ದಾವೆ ನಮಗೆ ಮತ್ತು ಏನನ್ನು ನೀಡ್ತಾ ಇದ್ದಾವೆ ಅಂತ. ಅದರ ಜೊತೆಗೆ ಎಲ್ಲಿ ವೆಜಿಟೇಷನ್ ಅಂದರೆ 10 ಕಡೆ 100 ಎಕರೆ, 1000 ಎಕರೆ, ಲಕ್ಷ ಮರಗಳಿದ್ದರೆ ಆ ಮರಗಳ ಮೋಡಗಳನ್ನು ಹೇಳ್ಕೊಳ್ತು ಅಟ್ರ್ಯಾಕ್ಟ್ ಮಾಡಿ ಅಲ್ಲಿ ರೈನ್ಫಾಲ್ ಜಾಸ್ತಿ ಆಗುತ್ತೆ. ಭಾಳಷ್ಟು ಜನ ಗೊತ್ತಿರಬೇಕು, ಇತ್ತೀಚೆಗೆ ಕೋಲಾರ ಜಿಲ್ಲೆಯಲ್ಲಿ ಮಳೆ ಜಾಸ್ತಿ ಆಗ್ತಾ ಇದೆ ಅಂದರೆ ಬೇರೆ ಜಿಲ್ಲೆಗಳು ಕಂಪೇರ್ ಮಾಡಿದ್ರೆ ಸ್ವಲ್ಪ ರೈನ್ಫಾಲ್ ಜಾಸ್ತಿ ಆಗ್ತದೆ. ಯಾಕೆಂದರೆ ಸ್ವಲ್ಪ ಹಸಿರೀಕರಣದ ಕಡೆ ಹೋಗ್ತದೆ. ಬೆಟ್ಟಗಳು, ಅಲ್ಲಿ ಬದುಗಳ ಹತ್ರ ಖಾಲಿ ಜಾಗಗಳಲ್ಲಿ ಸ್ವಲ್ಪ ಗಿಡ ಮರಗಳು ಕಾಣ್ತಾ ಇದೆ. ಭಾಳಷ್ಟು ಜನ ಹೇಳ್ತಾರೆ ಬೆಂಗಳೂರಿನಲ್ಲಿ ಕೋಲಾರ ಏನೋ ಭಾಳ ಒಂಥರ ಹಸಿರಾಗಿ ಕಾಣ್ತದೆ ಈ ನಡುವೆ ಅಂತ. ಸೊ ಅದಕ್ಕೆ ನಾನಾ ಕಾರಣಗಳಿದ್ದಾವೆ. ಸೊ ಹಾಗಾಗಿ ಇಷ್ಟು ಒಂದು ವೈಜ್ಞಾನಿಕ
ಹಿನ್ನೆಲೆ ಇದೆ ಈ ಗಿಡ ಮರಗಳನ್ನ ನಾವು ಹಾಕಿ ಅದನ್ನು ಕಾಪಾಡಿ ಬೆಳೆಸೋದ್ರಲ್ಲಿ. ಆ ಥರದ ಒಂದು ಕೆಲಸಕ್ಕೆ ನಮ್ಮ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನವರು ಅದೆಲ್ಲ ಪದಾಧಿಕಾರಿಗಳು ಮತ್ತು ಅರವಿಂದ್ ಅಂತ ನಮ್ಮ ಸ್ಪಂದನ್ ಅಂತವರು ಅದನ್ನು ನೇರವಾಗಿ ಅದಕ್ಕೆ ಸಹಕಾರ ನೀಡ್ತಾ ಇದ್ದಾರೆ. ಅದರ ಜೊತೆಗೆ ನಾನು ಬಾಬು ಅವ್ರಿಗೆ ಒಂದೇ ಒಂದು ಕೇಳಿ, ಲಾಸ್ಟ್ ಟೈಮ್ ಈಗ ಏನೋ ಗಿಡ ಹಾಕಬೇಕು ಅಂದರು. ಯಾವ್ದು ಗಿಡ ಬಾಬು? ಎಷ್ಟು ಗಿಡದ ಕಳೆದದ್ದು? ಬೆಂಗಳೂರಿಂದ ಬಂದು ನೀವು ಬೆಂಗಳೂರಿನಲ್ಲಿ ಬೇಸಿಗೆನಲ್ಲಿ ಕಬ್ಬನ್ ಪಾರ್ಕಿಗೆ ಬಂದಾಗ ಭಾಳ ಜನ ಬರ್ತಾರೆ, ಉತ್ತರ ಭಾರತದವರೆಲ್ಲ ಬೆಂಗಳೂರಿಗೆ. ಆ ಕಬ್ಬನ್ ಪಾರ್ಕಿಗೆ ಬಂದಾಗ ಬೇಸಿಗೆನಲ್ಲಿ ಇಡೀ ಕಬ್ಬನ್ ಪಾರ್ಕ್ ಪಿಂಕ್ ಕಲರ್ ಇರುತ್ತೆ. ಅದಕ್ಕೆ ಕಾರಣ ಒಂದೇ ಒಂದು ಮರ. ಆ ಮರದ ಹೆಸರು ಟಬೂಬಿಯಾ ರೋಸಿಯಾ ಅಂತ. ಅದು ಬೇರೆ ದೇಶದ ಮರ. ಅದು ಟಬೂಬಿಯಾ ರೋಸಿಯಾನ ಬೆಂಗಳೂರಿನಲ್ಲಿ ಕಬ್ಬನ್ ಪಾರ್ಕು ಮತ್ತು ರೋಡ್ ಸೈಡ್ ಹಾಕಿದ್ದಾರೆ. ನೀವು ಟಬೂಬಿಯಾ ರೋಸಿಯಾ ಅಂತ ಇಂಟರ್ನೆಟ್ಟಲ್ಲಿ ಹೊಡೆದ್ರೆ ಆ ಮರ ಪೂರ್ತಿ ಪಿಂಕ್ ಫ್ಲವರ್ಸ್, ಒಂದು ಎಲೆ ಇರೋದಿಲ್ಲ. ರೋಡಲ್ಲಿ ಬೆಳಗ್ಗೆ 6 ಗಂಟೆಗೆ ನೋಡಿದ್ರೆ ರೋಡ್ ಪೂರ್ತಿ ಪಿಂಕ್ ಕಲರ್ ಇರುತ್ತೆ. ಅದನ್ನು ನೀವು ನೋಡಿರಬೇಕು. ಬೆಂಗಳೂರೇ ಯಾಕೆ ಅಷ್ಟು ಬ್ಯೂಟಿಫುಲ್ ಆಗಿರ್ಬೇಕು? ನಮ್ಮ ಕೋಲಾರ ಇರ್ಬೋದಲ್ವಾ? ಸೊ ಆ ರೀತಿ ಆ ಒಂದು ದೃಷ್ಟಿಯಿಂದ ಸುಮಾರು 1 ವರ್ಷದಿಂದ ಇರಬೇಕು ಬಾಬು, 1 ಇಯರ್, 1 ವರ್ಷದಿಂದ ಬಾಬುಗೆ ಮಾತಾಡಿ, ಸೊ ಬಾಬುನ ಕೇಳಿ, ಇಲ್ಲಪ್ಪ ಒಂದು 800 ಗಿಡ ಟಬೂಬಿಯಾ ರೋಸಿಯಾ ಕಳಿಸ್ತೀನಿ ಅಂತೇಳಿ ಆ 800 ಮರಗಳನ್ನು ಬಂಗಾರಪೇಟೆ ಅಂಬೇಡ್ಕರ್ ಸ್ಟ್ಯಾಚ್ಯೂಯಿಂದ ಡೂಮ್ ಲೈಟ್ವರೆಗೂ ಟವರ್ವರೆಗೂ ಆ ರೋಡ್ ಮಧ್ಯದಲ್ಲಿ ಹಾಕಿದ್ದೀವಿ. ಮೋಸ್ಟ್ಲಿ ಇನ್ನೊಂದು 1 ವರ್ಷದಲ್ಲಿ, ಇಲ್ಲ ಮುಂದಿನ ವರ್ಷ ಬೇಸಿಗೆಗೋ ಇಲ್ಲ ನೆಕ್ಸ್ಟ್ ಬೇಸಿಗೆಗೋ ನೀವು ಆ ರೋಡ್ ಡಿವೈಡರ್ ಏನಿದೆ ಅದನ್ನು ಪಿಂಕ್ ಕಲರು ಫ್ಲವರ್ಸ್ನ ನೀವು ನೋಡ್ಬೋದು. ಸೊ ಇದರ ಜೊತೆಗೆ ಇನ್ನೂ ಕ್ಯಾಸಿಯಾ ಲೆವೆಂಡರ್ ಅಂತ ಇದೆ, ಇನ್ನೊಂದು 5-6 ಮರಗಳಿದ್ದಾವೆ. ನಾನು ಮೊನ್ನೆ ಅಕೇಶ ರಿಕ್ವೆಸ್ಟ್ ಮಾಡ್ಕೊಂಡೆ ಬಾಬುಗೆ, ಅಕೇಶ ಹಾಕೋದು ಬೇಡ ಬಾಬು, ಅದು ಅಷ್ಟೇನು ಚೆನ್ನಾಗಿ ಕಾಣೋದಿಲ್ಲ ಅಂತ. ಬಟ್ ಅವರೊಂದು 200 ಗಿಡ ಹಾಕಿದ್ದಾರೆ. ಈಗ ನೆಕ್ಸ್ಟ್ ನಿಮ್ಮದು ಹಸಿರೀಕರಣ ಪ್ರೋಗ್ರಾಮ್ ಇದ್ದಾಗ ದಯವಿಟ್ಟು ತಿಳಿಸಿ. ಬೆಂಗಳೂರಿನಲ್ಲಿ ಭಾಳಷ್ಟು ಜನ ಗಿಡ ಕೊಡೋಕ್ಕೆ ರೆಡಿ ಇದ್ದಾರೆ. ನೀವು ಹಾಕ್ತೀರಾ ಅಂದರೆ ಕೊಡೋಕ್ಕೆ ರೆಡಿ ಇದ್ದಾರೆ. ಒಂದು ಜಕರಾಂಡ ಅಂತ ಇದೆ, ಕ್ಯಾಶಿಯೋ ಜಕರಾಂಡ ಅಂತ. ಅಂದರೆ ಅದು ನೀವು ಈ ನೇರಳೆ ಹಣ್ಣಿನ ಬಣ್ಣ ಇರುತ್ತಲ್ಲ, ಆ ಥರ ಹೂವು ಬರ್ತದೆ. ಸೊ ಕ್ಯಾಶಿಯೋ ಫಿಸ್ಟ್ಯುಲಾ ಅಂತ ಇದೆ ಇನ್ನೊಂದಷ್ಟು. ಸೊ ಈ ಥರದ ಒಂದು 5-6 ಗಿಡ ಹಾಕಿದ್ರೆ ನಮ್ಮದು ಕೋಲಾರ ಕೂಡ ಮುಂದಿನ ದಿನಗಳಲ್ಲಿ ಭಾಳ ಕಲರ್ಫುಲ್ಲಾಗಿ ಕಾಣ್ಬೋದು ಅಂತ ನನ್ನ ಒಂದು ಆಸೆ ಇದೆ. ಅದಕ್ಕೆ ನೀವು ದಯವಿಟ್ಟು ಸಂಪೂರ್ಣ ಸಹಕಾರ ಮಾಡಿ. ಮತ್ತು ಈ ವೆಹಿಕಲ್ ಬಗ್ಗೆ ಅರವಿಂದ್ ಇರ್ಬೋದು, ಅರವಿಂದ್ ಜೊತೆಗೆ 4-5 ಜನ ಸ್ನೇಹಿತರು ಕ್ಯಾಂಟರು ಮತ್ತು ಟ್ರ್ಯಾಕ್ಟ್ರು ಹಿಂದುಗಡೆ ಒಂದು ವಾಟರ್ ಕಂಟೈನರು ಮತ್ತು ಟ್ರ್ಯಾಕ್ಟರ್ ಇಂಜನ್ನ ಕೊಟ್ಟಿದ್ದಾರೆ. ಮುಂದಿನ ದಿವಸದಲ್ಲಿ ಸದ್ಬಳಕೆ ಆಗಲಿ, ಮತ್ತು ಬೇಸಿಗೆನಲ್ಲಿ ಆ ಗಿಡಗಳು ಒಣಗದೇ ಇರೋ ರೀತಿ ನೀವು ನೋಡಿಕೊಳ್ಳಿ ಅಂತ ನಾನು ಆಶಿಸ್ತಾ ನನ್ನ ಈ ಕಾರ್ಯಕ್ರಮ ಕರೆದಿದ್ದಕ್ಕೆ ಧನ್ಯವಾದಗಳು ಅಂತ ನಾನು ಮಾತನಾಡ್ತೀನಿ.